ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ಇವತ್ತು ನಾನು ನಿಮಗೆ ತಿಳಿಸ್ಕೊಡುವಂಥ ಕರಿಯರ್ ಏನಿದೆ ಅದು ಫಾರ್ಮಸಿ. ಓಕೆ, ಸೊ ಈಗ ಫಾರ್ಮಸಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಅಂದರೆ ಹೇಗೆ ಸ್ಟಡಿ ಮಾಡೋದು, ಯಾವ್ಯಾವ ಕಾಲೇಜಸ್ ಇದೆ, ಸೊ ಫೀ ಸ್ಟ್ರಕ್ಚರ್ ಏನಾಗುತ್ತೆ ಅಂತ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಜಯ್ ಮಳ್ಗಿ. ಅಜಯ್ ನಮ್ಮ ಯೂನಿವರ್ಸಿಟಿ, ಈಗ ಫಾರ್ಮಸಿನಲ್ಲಿ ಬರುವಂಥ ಯೂನಿವರ್ಸಿಟಿಗೆ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಇದ್ದಾನೆ. ಸೊ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅಜಯ್. ಸೊ ನಮ್ಮ ಈಗ ಸ್ಟೂಡೆಂಟ್ಸ್ಗಳಲ್ಲಿ ಬಹಳ ಗೊಂದಲ ಇರುತ್ತೆ. ಸೊ ಫಾರ್ಮಸಿ ಅಂತ ವರ್ಡ್ ಕೇಳಿರ್ತಾರೆ ಹೊರತು ಒಂದು ಡ್ರಗ್ ಸ್ಟೋರ್ ಅಂತ ಒಂದು ಕಲ್ಪನೆ ಬರುತ್ತೆ ಹೊರತು ಫಾರ್ಮಸಿನಲ್ಲಿ ಏನು ಸ್ಟಡಿ ಮಾಡ್ತಾರೆ ಅಥವಾ ಯಾವ ಫೀಲ್ಡಿಗೆ ಹೋಗ್ಬೋದು ಅಂತ ಅವರಿಗೆ ಕ್ಲಿಯರ್ ಐಡಿಯಾ ಇರೋದಿಲ್ಲ. ಸೊ ಅಂಥವರಿಗೆ ಏನು ಈ ಫಾರ್ಮಸಿ ಅಂದರೆ ಏನು ಅಜಯ್? ಸರ್ ನಮಸ್ತೆ ಸರ್. ಫಾರ್ಮಸಿ ಅನ್ನೋದು ಈಗ ಒಂದು ಅಂಡರ್ ಡಾಗ್ ಫೀಲ್ಡ್ ಆಗಿ ಜನ ಅದನ್ನು ನೋಡ್ತಾ ಇದ್ದಾರೆ ಸರ್. ಓಕೆ, ಫಾರ್ಮಸಿ ಅಂದರೆ ಇಟ್ ಈಸ್ ಎವ್ರಿಥಿಂಗ್ ರಿಲೇಟೆಡ್ ಟು ಮೆಡಿಸಿನ್. ಓಕೆ, ಇಲ್ಲಿ ನಾವು ಮೆಡಿಸಿನ್ಗೆ ನಮ್ದು ಟರ್ಮ್ಸಲ್ಲಿ ಹೇಳೋದಾದರೆ ಕಂಪೌಂಡಿಂಗಿಂದ ಹಿಡ್ದು ಡಿಸ್ಪೆನ್ಸಿಂಗಿಂದ ಹಿಡ್ದು ಒಂದು ಪ್ರೊಡಕ್ಷನ್ನು, ಒಂದು ಡ್ರಗ್ ಡಿಸೈನ್ ಆಗಿ ಒಂದು ಡ್ರಗ್ಗಿನ ಟೋಟಲ್ ಜಾತಕನ ರೆಡಿ ಮಾಡುವಂಥ ಒಂದು ಫೀಲ್ಡೇ ನಮ್ಮದು ಫಾರ್ಮಸಿ. ವೆರಿ ನೈಸ್. ಇಲ್ಲಿ ನಾವು ಟೋಟಲಿ ಒಂದು ಡ್ರಗ್ ಡಿಸೈನ್ ಮಾಡೋದ್ರಿಂದ ಹಿಡ್ದು ಅದು ಡೆವಲಪ್ಮೆಂಟ್ ಮಾಡೋದ್ರಿಂದ ಹಿಡ್ದು ಈಗ ಈ ಕೊರೋನಾ ಫೇಸಲ್ಲಿ ಜನಕ್ಕೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ನಮ್ಮ ಟರ್ಮ್ಸಲ್ಲಿ ಹೇಳೋದಾದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತಾರೆ. ಎಸ್, ಬೇಸಿಕಲಿ ಒಂದು ಡ್ರಗ್ ಒಂದು ಮೈಂಡಿಂದ ರೆಡಿ ಆಗಿ ಪ್ರೊಡಕ್ಷನ್ ಆಗಿ ಜನಕ್ಕೆ ಕೈ ಸೇರೋ ತನಕ ಏನೇನು ಪ್ರೊಸೆಸ್ ಇನ್ವಾಲ್ವ್ ಇರ್ತದಲ್ಲ, ಇದು ಎಲ್ಲದು ಫಾರ್ಮಸಿ ಅಂಡರ್ ಬರ್ತದೆ. ಓಕೆ, ಸೊ ಅಜಯ್, ಈಗ ಕೋರ್ಸಿಗೆ ಬಂದುಬಿಟ್ಟು ಈಗ ಕೋರ್ಸಿಗೆ ಹೇಗೆ ಎಂಟರ್ ಆಗೋದು ನಮ್ಮ ಸ್ಟೂಡೆಂಟ್ಸು? ಯಾವ ಟೈಪ್ ಕಾಲೇಜಸ್ ಇದೆ? ಓಕೆ ಸರ್. ಸೊ ಫಸ್ಟ್ ಅಂದರೆ ಸೈನ್ಸ್. PUC ಯಲ್ಲಿ ಸೈನ್ಸು ಕಂಪಲ್ಸರಿ. ಸೈನ್ಸ್ ಅಂದರೆ PC ಎನಿ ಬ್ರಾಂಚ್ ಬಟ್ ಸೈನ್ಸಲ್ಲಿ ಇರಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಬರೋದು CET. ಓಕೆ, ಈಗ ಫಾರ್ಮಸಿಯಲ್ಲಿ ಏನಾಗ್ತದೆ, ಡಿಫ್ರೆಂಟ್ ಯೂನಿವರ್ಸಿಟೀಸನ್ನು ಇದೆ. ಈಗ ನಾವು ಗೌರ್ಮೆಂಟ್ ಯೂನಿವರ್ಸಿಟಿ ಹೋದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬೆಂಗಳೂರು ಅದು ಒಂದಿದೆ. ಈಗ ನೀವು ಡೀಮ್ಡ್ ಯೂನಿವರ್ಸಿಟಿ ನೋಡ್ತಾ ಹೋದರೆ ದೇರ್ ಆರ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸು. ಈಗ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ, KLE ಯೂನಿವರ್ಸಿಟಿ, JSS ಯೂನಿವರ್ಸಿಟಿ, ರಾಮಯ್ಯ ಯೂನಿವರ್ಸಿಟಿ, ದೇರ್ ಆರ್ ವೇರಿಯಸ್ ಯೂನಿವರ್ಸಿಟೀಸ್ ಇದೆ ಸರ್. ಸರಿ. ಸೊ ಈಗ ನೀವು ಗೌರ್ಮೆಂಟ್ CET ಆಪ್ಟ್ ಮಾಡಬೇಕಂದ್ರೆ ನೀವು CET ಬರೀಬೇಕಾಗ್ತದೆ. CET ಬರೆದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರು ಯಾವ ಕಾಲೇಜಸ್ಸಿಗೆ ಬರ್ತದೆ ಅದನ್ನೆಲ್ಲ ಆ್ಯಸ್ ಪರ್ CET ಪ್ರೊಸೆಸಲ್ಲಿ ನಿಮ್ಮದು ಎನ್ರೋಲ್ಮೆಂಟ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಡೀಮ್ಡ್ ಯೂನಿವರ್ಸಿಟಿ ಅಂತ ನೀವು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೋದರೆ ಅವ್ರದ್ದು ಸಪ್ರೇಟ್ ಆದ ಅವ್ರದ್ದೇ ಎಂಟ್ರೆನ್ಸ್ ಎಕ್ಸಾಮ್ ಒಂದು ಇರ್ತದೆ. ಅದನ್ನು ನೀವು ಕ್ಲಿಯರ್ ಮಾಡಿ ಅದರ ರ್ಯಾಂಕಿಂಗ್ ಪ್ರಕಾರ ಅವ್ರದ್ದು ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ನಿಮಗೆ ಅಡ್ಮಿಷನ್ ಸಿಗ್ತದೆ. ಓಕೆ, ಸೊ ಅಜಯ್, ಈಗ ಗೌರ್ಮೆಂಟ್ ಕಾಲೇಜಸ್ ಸಿಗಬೇಕು ಅಂತಂದರೆ ಎಷ್ಟು ರ್ಯಾಂಕಿಂಗ್ ಇದ್ದರೆ ಅವರು ಸೇಫ್ ಅಥವಾ ಎಷ್ಟು ಸೆಕ್ಯೂರ್? ಸರ್ ಅದು ಎವ್ರಿ ಇಯರ್ ಡಿಮ್ಯಾಂಡ್ ಮೇಲೆ ಹೋಗ್ತದೆ. ಸರಿ. ಎವ್ರಿ ಇಯರ್ ಸ್ಟೂಡೆಂಟ್ಸಿನ ಇಂಟ್ರೆಸ್ಟು, ಸ್ಟೂಡೆಂಟ್ಸ್ ಯಾವ ರೀತಿ ಅದನ್ನು ಆಪ್ಟ್ ಮಾಡ್ತಾ ಇದ್ದಾರೆ ಫೀಲ್ಡು ಅದರ ಮೇಲೆ ಹೋಗ್ತದೆ. ಸೊ ಬೇಸಿಕಲಿ ಬಿಲೋ 10,000 ಇದು ಬಿಟ್ಟರೆ CET ರ್ಯಾಂಕಿಂಗು ಎನಿ ಒಳ್ಳೆ ಕಾಲೇಜಸಲ್ಲಿ ಈಸಿಯಾಗಿ ಅಡ್ಮಿಷನ್ ಆಗ್ಬಿಡ್ತದೆ. ಓಕೆ, ಓಕೆ. ಈಗ ಈ ಡೀಮ್ಡ್ ಯೂನಿವರ್ಸಿಟಿನಲ್ಲಿ ಎಂಟರ್ ಆಗೋದಿದ್ರೆ ಅವ್ರದ್ದೇ ಆದ ಎಂಟ್ರೆನ್ಸ್ ಇದೆ, ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಓಕೆ, ಈಗ ಮಣಿಪಾಲ್ ಅವ್ರದ್ದೇ ಆದ ಮಣಿಪಾಲ ಎಂಟ್ರೆನ್ಸ್ ಎಕ್ಸಾಮ್ ಇದೆ, KLE ಅವ್ರದ್ದೇ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಅದರ ಪ್ರಕಾರ ನಿಮ್ದಲ್ಲಿ ಹೋಗಿ ಎಕ್ಸಾಮ್ ಮಾಡಿ ನಿಮಗೆ ಅವ್ರ ಪ್ರೊಸೆಸ್ ಥ್ರೂ ನಿಮಗೆ 100% ಓಕೆ ಸಿಗ್ತದೆ. ಓಕೆ, ಸೊ ಅಜಯ್, ಈಗ ಕೋರ್ಸಿಗೆ ಬಂದುಬಿಟ್ಟು ಈಗ ಫಾರ್ಮಸಿನಲ್ಲಿ ಯಾವ್ಯಾವ ಟೈಪ್ ಇದೆ, ಯಾವ್ಯಾವ ಟೈಪಿನ ಫಾರ್ಮಸಿ ಬರುತ್ತೆ? ಫಾರ್ಮ್ D ಅಂತ ಹೇಳ್ತಾರೆ, ಫಾರ್ಮ್ B ಅಂತ ಹೇಳ್ತಾರೆ. ಏನು ನಮ್ಮ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಇದೇ ದೊಡ್ಡ ಕ್ವಶನ್ ಇರೋದು ಎಲ್ಲರದು ಮೈಂಡಲ್ಲಿ. ಓಕೆ, ಸೊ ನಾ ಹೇಳೋದಂದರೆ ಫಾರ್ಮಸಿಯಲ್ಲಿ ಟೋಟಲು ಈಗ ಫೀಲ್ಡ್ಸ್ ಬರೋದಾದರೆ ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ ಇದೆ, ಬ್ಯಾಚುಲರ್ಸ್ ಇನ್ ಫಾರ್ಮಸಿ, B ಫಾರ್ಮು, ಮಾಸ್ಟರ್ಸ್ ಇನ್ ಫಾರ್ಮಸಿ, M ಫಾರ್ಮು, PhD ಮಾಡ್ಬೋದು. ಅದರ ನಂತರ ಈಗ ನ್ಯೂ ಏಜ್ ಕೋರ್ಸಸ್ಸಲ್ಲಿ ಫಾರ್ಮ್ D ಅಂದರೆ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಒಂದು ಕೋರ್ಸ್ ಇದೆ. ಈಗ ನಾನು ಬ್ರೀಫಾಗಿ ಹೇಳೋದಾದರೆ ಈಗ ಫಸ್ಟ್ ಬಂದುಬಿಟ್ಟು ಡಿಪ್ಲೊಮಾ ಇನ್ ದ ಫಾರ್ಮಸಿ ಅಂತೇಳಿ ಕೋರ್ಸ್ ಇದೆ ಆಫ್ಟರ್ PUC. ಎವ್ರಿಥಿಂಗ್ ಎಲ್ಲದು ಆಫ್ಟರ್ PUC. ಡಿಪ್ಲೊಮಾ ಫಾರ್ಮಸಿ ಅನ್ನೋದು 2 years ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಆಗ್ತದೆ. ಇಲ್ಲಿ ನೀವು ಒಂದು ಜನರಲ್ ಐಡಿಯಾ, ಫಾರ್ಮಸಿ ಡಿಸ್ಪೆನ್ಸಿಂಗ್ ಆಗಲಿ ಕಂಪೌಂಡಿಂಗ್ ಆಗಲಿ ಒಂದು ಜನರಲ್ ಐಡಿಯಾ ತೊಗೊಂಡು ನಿಮ್ಗೊಂದು ಜನರಲ್ ನಾಲೆಜ್ ಸಿಗ್ತದೆ ಡಿಪ್ಲೊಮಾ ಆದಮೇಲೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು B ಫಾರ್ಮ್ ಅಂತೇಳಿ. B ಫಾರ್ಮ್ ಅಂದರೆ ಬ್ಯಾಚುಲರ್ಸ್ ಆಫ್ ಫಾರ್ಮಸಿ. ಇದು 4 years ಟೆಕ್ನಿಕಲ್ ಕೋರ್ಸ್ ಆಗ್ತದೆ. ಇಲ್ಲಿ ಎವ್ರಿಥಿಂಗ್ ರಿಲೇಟೆಡ್ ಟು ಫಾರ್ಮಸಿ ಅಂದರೆ ಏನೇ ಫಾರ್ಮಸಿಯಲ್ಲಿ ಇರೋ ಎವ್ರಿ ಕೋರ್ಸ್ ಎವ್ರಿಥಿಂಗ್ ಇದು ನಿಮ್ಗೆ ಇಲ್ಲಿ ಒಂದು ಚಲೋ ಅಂದರೆ ನೀಟಾಗಿ ಒಂದು ನಾಲೆಜ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು M ಫಾರ್ಮ್ ಅಂತೇಳಿ. M ಫಾರ್ಮ್ ಅಂದರೆ ಆಫ್ಟರ್ ಬ್ಯಾಚುಲರ್ಸು ಮಾಸ್ಟರ್ ಆಫ್ ಫಾರ್ಮಸಿ ಅಂತೇಳಿ. ಈಗ ಮಾಸ್ಟರ್ ಆಫ್ ಫಾರ್ಮಸಿಯಲ್ಲಿ ವೇರಿಯಸ್ ಬ್ರಾಂಚಸ್ಗಳಿದೆ.
ಈಗ ಜನರಲ್ ಆಗಿ ಹೇಳಬೇಕು ಅಂದರೆ ಫಾರ್ಮಾಸ್ಯೂಟಿಕ್ಸ್ ಅಂತ ಬರ್ತದೆ. ಫಾರ್ಮಾಸ್ಯೂಟಿಕ್ಸ್ ಅಂದರೆ ಇಟ್ ಈಸ್ ಮೇನ್ಲಿ ರಿಲೇಟೆಡ್ ಟು ಡ್ರಗ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಈಗ ಡ್ರಗ್ಗಿನ ಏನೇ ಫಿಸಿಕಲ್ ಎಕ್ಸ್ಪೀರಿಯನ್ಸ್, ಡ್ರಗ್ಸ್ ಯಾವ ರೀತಿ ಬರಬೇಕು. ಈಗ ಡ್ರಗ್ಸ್ ಅಂದರೆ ಈಗ ಟ್ಯಾಬ್ಲೆಟ್ಸ್ ಇರ್ತದೆ, ಸಿರಪ್ಸ್ ಇರ್ತದೆ, ವ್ಯಾಕ್ಸಿನ್ಸ್ ಇರ್ತದೆ, ಅದಕ್ಕೆ ಆದ ಒಂದು ಡಿಸೈನ್ ಅಂತ ಇರ್ತದೆ. ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಡ್ರಗ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟನ್ನು ನೀವು ಫಾರ್ಮಾಸ್ಯೂಟಿಕ್ಸ್ ಫೀಲ್ಡಲ್ಲಿ ಕಲಿತೀರಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮಕೊಲಜಿ ಅಂತ ಬರ್ತದೆ. ಫಾರ್ಮಕೊಲಜಿ ಅಂದರೆ ಒಂದು ಡ್ರಗ್ ರೆಡಿ ಆದಮೇಲೆ ಅದು ಹ್ಯೂಮನ್ಸಿಗೆ ಡೈರೆಕ್ಟ್ ನಾವು ಅದನ್ನು ಕೊಡೋಕೆ ಬರಲ್ಲ. ಅಲ್ಲ ಏನಾಗ್ತದೆ, ನಾವು ಪ್ರೀ ಕ್ಲಿನಿಕಲ್ ಫೇಸ್ ಅಂತೇಳಿ ಟ್ರಯಲ್ಸ್ ಮಾಡ್ತಾರೆ. ಅಲ್ಲಿ ನಾವು ವೇರಿಯಸ್ ಆ್ಯನಿಮಲ್ಸ್ ಮೇಲೆ ನಾವು ಅದನ್ನು ಟೆಸ್ಟ್ ಮಾಡ್ತಾರೆ, ಟ್ರಯಲ್ಸ್ ಮಾಡ್ತಾರೆ. ಆಮೇಲೆ ಅದರ ಡ್ರಗ್ಗಿನ ಎಫಿಕಸಿಯನ್ನು ನಾವು ತಿಳಿತಾರೆ, ಡ್ರಗ್ಗಿನ ಸೈಡ್ ಎಫೆಕ್ಟ್ಸ್ಗಳು ಏನೇನಿದೆ ಅಂತ ತಿಳಿತಾರೆ. ಆ ಡ್ರಗ್ ಆ್ಯಕ್ಚುಲಿ ನಾವು ವರ್ಕ್ ಮಾಡ್ತಾ ಇದ್ದೇನಾ ಅಂತೇಳಿ ನಾವು ಅಂದ್ಕೊಂಡಿದ್ದ ಥಿಯರಿ ಪ್ರಕಾರ ಡ್ರಗ್ ವರ್ಕ್ ಮಾಡ್ತಾ ಇದ್ದೇನಾ ಅದನ್ನು ನಾವು ತಿಳಿತಾರೆ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮಕಾಗ್ನಸಿ ಅಂತ ಬರ್ತದೆ. ಫಾರ್ಮಕಾಗ್ನಸಿ ಅಂದರೆ ಇಟ್ ಈಸ್ ಜನರಲ್ ಟರ್ಮ್ಸಲ್ಲಿ ಹೇಳೋದಾದರೆ ಎವ್ರಿಥಿಂಗ್ ರಿಲೇಟೆಡ್ ಟು ಆಯುರ್ವೇದ. ಓಕೆ, ಈಗ ಆಯುರ್ವೇದ ಪ್ಲ್ಯಾಂಟ್ಸ್ ಇದೆ, ಆಯುರ್ವೇದಗೆ ವೇರಿಯಸ್ ನ್ಯಾಚುರಲ್ ರಿಸೋರ್ಸಸ್ ಇದೆ. ನ್ಯಾಚುರಲ್ ರಿಸೋರ್ಸಸನ್ನು ಉಪಯೋಗಿಸ್ಕೊಂಡು ಏನೇ ಮೆಡಿಸಿನ್ಸ್ ನಾವು ಪ್ರಿಪೇರ್ ಮಾಡ್ತೀರಿ, ಏನೇ ಡ್ರಗ್ ಡಿಸೈನ್ ಮಾಡಿರೋ ಅದು ಫಾರ್ಮಕಾಗ್ನಸಿ ಫೀಲ್ಡಲ್ಲಿ ಬರ್ತದೆ. ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಅಂತ ಬರ್ತದೆ. ಓಕೆ, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಅಂದರೆ ಈಗ ನೀವು ಜನರಲಿ ನೀವು ಒಂದು ಮೆಡಿಸಿನ್ ಶಾಪಿಗೆ ಹೋದಾಗ ನಿಮಗೆ ಬ್ರ್ಯಾಂಡ್ ನೇಮು ಮತ್ತು ಮೆಡಿಸಿನ್ ಕಂಟೆಂಟ್ ಅಂತ ಎರಡು ಆಪ್ಷನಲ್ಲಿ ನಿಮ್ಗೆ ಕಾಣಿಸ್ತದೆ. ಈಗ ನಾನು ಜನರಲ್ ಟರ್ಮ್ಸಲ್ಲಿ ಹೇಳೋದಾದರೆ ಈಗ ಡೋಲೋ 650 ಅಂತ ನೀವು ತೊಗೊಳ್ತೀರಿ. ಡೋಲೋ 650 ಅನ್ನೋದು ಒಂದು ಬ್ರ್ಯಾಂಡ್ ನೇಮ್. ಎವ್ರಿ ಕಂಪ್ನಿದಿಲ್ಲ, ಅವರ ಒಂದು ಅವ್ರದ್ದು ಇಂಡಸ್ಟ್ರಿದು ಏನೇ ಒಂದು ಪ್ರಾಡಕ್ಟ್ ಅವರು ಲಾಂಚ್ ಮಾಡಿದ್ರು ಅವ್ರ ಒಂದು ಬ್ರ್ಯಾಂಡ್ ನೇಮಲ್ಲಿ ಅವ್ರು ಅದನ್ನು ಲಾಂಚ್ ಮಾಡ್ತಾರೆ. ಓಕೆ, ಸೊ ಆ ಡೋಲೋ 650 ಮೆಡಿಸಿನ್ ಕಂಟೆಂಟ್ ಏನು, ಪ್ಯಾರಾಸಿಟಮಾಲ್. ಓಕೆ, ಸೊ ಈ ಪ್ಯಾರಾಸಿಟಮೋಲು ಅನ್ನೋದು ಮೆಡಿಸಿನ್ ಕಂಟೆಂಟ್. ಈ ಇಂಥದ್ದು ಪ್ಯಾರಾಸಿಟಮೋಲು ಆಮೇಲೆ ಎನಿಥಿಂಗ್ BP ರಿಲೇಟೆಡ್ ಆಗಲಿ ಏನೇ ಡ್ರಗ್ಸ್ ಆಗಲಿ ಈ ಏನು ಜನರಲ್ ಮೆಡಿಕಲ್ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಇದಕ್ಕೆ ನಾವು ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತಾರೆ. ಇದರ ಬಗ್ಗೆ ಡಿಟೇಲ್ ಆಗಿ ಒಂದು ಸ್ಟಡಿ ಮಾಡೋದು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ. ಸೊ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಹಾಗೆ ಈಗ ನ್ಯೂ ಏಜ್ ಕೋರ್ಸಸ್ಸಲ್ಲಿ ಫಾರ್ಮ್ ಡಿ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅಂದರೆ ದಟ್ ಈಸ್ ಡಾಕ್ಟರ್ ಆಫ್ ಫಾರ್ಮಸಿ. ಇದು ಬೇಸಿಕಲಿ ಒಂದು 6 years ಕೋರ್ಸ್, ಇದು ಒಂದು ಡಾಕ್ಟರೇಟ್ ಕೋರ್ಸ್ ಆಗಿರುತ್ತದೆ. ಇಲ್ಲಿ ನೀವೇನು ಮಾಡ್ತಾರೆ, ಜನರಲ್ ಆಗಿ ಕಮರ್ಷಿಯಲ್ ಯೂಸ್ ಆಫ್ ಡ್ರಗ್, ಕ್ಲಿನಿಕಲ್ ಓರಿಯೆಂಟೆಡ್ ಸ್ಟಡಿ ಅಂತ ನಾವು ಹೇಳ್ತಾರೆ ಇಲ್ಲಿ. ಅಂದರೆ ಈಗ ಡ್ರಗ್ಗಿನ ಎಫಿಕಸಿ ಪೇಷಂಟ್ಸಲ್ಲಿ ಯಾವ ರೀತಿ ಇದೆ, ಡ್ರಗ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ. ಈಗ ನೀವು ಕೇಳಿರ್ಬೋದು ಕೊರೋನಾದಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಅಂತ ನಡೆಸ್ತಾ ಇದೆ. ಇದೆಲ್ಲ ಬೇಸಿಕಲಿ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಡ್ರಗ್ ಎಫಿಕಸಿ ಹೆಂಗೆ ವರ್ಕ್ ಮಾಡ್ತಾ ಇದೆ. ಯಾಕಂದರೆ ಈಗ ನೀವು ಜನರಲ್ ಆಗಿ ನೋಡೋದಾದರೆ ಈಗ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕನೇ ತಗೊಂಡ್ರೆ ವೇರಿಯಸ್ ಟೈಪ್ಸ್ ಆಫ್ ಹ್ಯೂಮನ್ಸ್ ಇದ್ದಾರೆ. ಅಂದ್ರೆ ಈಗ ನೀವು ನಾರ್ತ್ ಕರ್ನಾಟಕ ಹೋದ್ರೆ ಒಂದ್ ರೀತಿ ಹ್ಯೂಮನ್ಸ್, ಆಮೇಲೆ ಕೆಳಗ ಸೌತ್ ನಮ್ದು ಈ ಕಡೆ ಕರಾವಳಿ ಬಂದ್ರೆ ಒಂದ್ ರೀತಿ ಇದೆ. ಸೊ ಎಲ್ಲರಲ್ಲೂ ಎಲ್ಲ ರೀತಿ ಡ್ರಗ್ ವರ್ಕ್ ಆಗ್ತಾ ಇದೆನೋ ಇಲ್ವೋ, ಯಾವ ರೀತಿ ಕ್ಲಿಯರ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಇಂಥದಲ್ಲೆಲ್ಲ ಒಂದು ಫೀಲ್ಡ್ ಅಲ್ಲೆಲ್ಲ ಒಂದು ಫಾರ್ಮ್ ಡಿ ಅಂತೇಳಿ ಒಂದು ಹೊಸ ನ್ಯೂ ಏಜ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಒಳ್ಳೆ ಕೋರ್ಸ್. ಈಗ ನ್ಯೂ ಏಜ್ ಕೋರ್ಸಸ್ ಆಗಿರೋದ್ರಿಂದ ಸ್ವಲ್ಪ ಜನ ಅದನ್ನ ಸ್ವಲ್ಪ ಇನ್ನು ಹೆಚ್ಚು ಅದಕ್ಕೆ ಒಂದು ಕಾಂಪಿಟೇಷನ್ ಆಗಲಿ, ಒಂದು ಒಳ್ಳೆ ರೆಕಗ್ನಿಷನ್ ಬರಬೇಕು ಅದಕ್ಕೆ. ಓಕೆ, ಸೊ ಅಜಯ್, ಈಗ ಕಾಲೇಜಸ್ಸಿಗೆ ಬಂದುಬಿಟ್ಟು ಈಗ ಯಾವುದು ಟಾಪ್ ಕಾಲೇಜು? ಸೊ ಈಗ ನಮಗೆ ಒಬ್ಬನು ಈಗ ಫಾರ್ಮಸಿನಲ್ಲಿ ಹೋಗಬೇಕು, ನಾನೊಂದು ಟಾಪ್ ಕಾಲೇಜ್ನಲ್ಲಿ ಫಾರ್ಮಸಿ ಡಿಗ್ರಿನ ತೊಗೋಬೇಕು ಅಂತ ಹೇಳಿದ್ರೆ ಸೊ ಯಾವ ಕಾಲೇಜನ್ನು ಪ್ರಿಫರ್ ಮಾಡಬೇಕು ಅವನು? ಸರ್ ಅದೇ ಈಗ ನಾನು ಹೇಳಿದಾದ್ರೆ ಒಂದು ಅವರು ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಅವರು ಒಂದು ಒಳ್ಳೆ ಕಾಲೇಜಸ್ ಸೆಲೆಕ್ಟ್ ಮಾಡ್ತಾರೆ. ವೇರಿಯಸ್ ಕಾಲೇಜಸ್ ಇದೆ ಸರ್. ಈಗ ನಾವು ನಮ್ಮ ಶಿರ್ಸಿ ನಮ್ಮ ಸುತ್ತಮುತ್ತ ಒಳ್ಳೆ ಕಾಲೇಜ್ ಇರೋದು, ಈಗ ನಾವು ಬೆಂಗಳೂರು ಅಂತ ಸಿಟಿಯಲ್ಲಿ ಹೋದ್ರೆ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಅಂತ ಇದೆ. ಇದು ಒನ್ ಆಫ್ ದ ವೆರಿ ರೆಪ್ಯೂಟೆಡ್ ಕಾಲೇಜ್ ಆಗಿರ್ತದೆ. ಅದಾದ್ಮೇಲೆ ಆಲಮೀನ್ ಅಂತ ಇನ್ಸ್ಟಿಟ್ಯೂಷನ್ ಇದೆ. ಆಮೇಲೆ ಇಲ್ಲಿ ಹತ್ರ ದಾವಣಗೆರೆ ಬಂದ್ರೆ ಬಾಪೂಜಿ ಕಾಲೇಜ್ ಇದೆ. ಆಮೇಲೆ ಹುಬ್ಳಿ ಮತ್ತೆ ಬೆಳಗಾವಲ್ಲಿ KLE ಕಾಲೇಜಸ್ ಇದೆ. ಅದು ಡೀಮ್ಡ್ ಯೂನಿವರ್ಸಿಟಿ ಆಗೋದ್ರಿಂದ ಅದಲ್ಲಿ ನೀವು CET ಎಂಟ್ರಿ ಅಲ್ಲಿ ಇರಲ್ಲ. ಅದೇ ಇದು ಎಲ್ಲದೂ ಒಳ್ಳೆ ಕಾಲೇಜ್ ಇದೆ ಸರ್. ಅದು ಡಿಪೆಂಡ್ಸ್, ಅಂದ್ರೆ ಎಲ್ಲ ಕಾಲೇಜಸ್ ಒಳ್ಳೇದೇ ಇದೆ ಸರ್. ನಮ್ಗೆ ಯಾವ ರೀತಿ ನಾವು ದೂರ ಹೋಗ್ಬೇಕು ಬಯಸ್ತಾರೋ, ಹತ್ತಿರ ಇರ್ಬೇಕಂತ ಬಯಸ್ತಾರೋ ಅದ್ರ ಮೇಲೆ ಅದನ್ನ ನಾವು ರೆಕಗ್ನೈಸ್ ಮಾಡ್ಬೇಕಾಗ್ತದೆ. ಅಜಯ್, ಎಷ್ಟು ಇಂಟೇಕ್ ಇರ್ತದೆ, ಎಷ್ಟು ಸೀಟ್ಸ್ ಇರುತ್ತೆ ಈಗ ನಿಮ್ಮ ಕಾಲೇಜಿಗೆ ಕಂಪೇರ್ ಮಾಡ್ತಾ ಹೋದ್ರೆ? ಎಷ್ಟು ಬೇಸಿಕಲಿ ಈಗ ಡಿ ಫಾರ್ಮ್ ಅಂದ್ರೆ ಅರೌಂಡ್ 60 ಇಂದ 70 ಪೀಪಲ್ ಅನ್ನ ಇಂಟೇಕ್ ಮಾಡ್ತಾರೆ. ಸರಿ. ಆಮೇಲೆ ಬಿ ಫಾರ್ಮ್ ಆದ್ರೂ ಅರೌಂಡ್ 50 ಇಂದ 55 ಇಂಟೇಕ್ ಇರ್ತದೆ. ಅದೇ ನಾವು ಮಾಸ್ಟರ್ಸ್ ಡಿಗ್ರಿಗೆ ಬಂದ್ರೆ ಎವ್ರಿ ಡಿಪಾರ್ಟ್ಮೆಂಟ್, ಈಗ ನಾ ಹೇಳ್ದಂಗೆ ಫಾರ್ಮಾಸ್ಯೂಟಿಕ್ಸ್, ಫಾರ್ಮಕೊಲಜಿ ಎಲ್ಲದಕ್ಕೂ
ಮಿನಿಮಮ್ 5 to 10 ಪೀಪಲ್ ಇಂಟೇಕ್ ಮಾಡ್ಕೊಂತಾರೆ, ಮ್ಯಾಕ್ಸಿಮಮ್ 15. ಅದು ಡಿಪೆಂಡ್ಸ್ ಆನ್ ಎವ್ರಿ ಕಾಲೇಜ್, ಅವ್ರು ಯಾವ ರೀತಿ ಅಪ್ರೂವಲ್ ತಗೊಂಡಿದ್ದಾರೆ ಅಂತ. ಸೊ ಮಾಸ್ಟರ್ಸ್ ಬಂದ್ಬಿಟ್ಟು 10 ರಿಂದ 15. ಓಕೆ. ಸೊ ಅಜಯ್, ಈಗ ಫೀ ಸ್ಟ್ರಕ್ಚರಿಗೆ ಬಂದ್ಬಿಟ್ಟು ಈಗ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಯಾವ ಟೈಪ್ ಫೀ ಸ್ಟ್ರಕ್ಚರ್ ಇರುತ್ತೆ, ಅಥವಾ ಈಗ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಯಾವ ಟೈಪ್ ಫೀ ಸ್ಟ್ರಕ್ಚರ್ ಇರುತ್ತೆ? ಓಕೆ, ಈಗ ನಾವು CET-ಯಲ್ಲಿ ಈಗ ಒಂದು ಸ್ಟೂಡೆಂಟಿಂದು ಅಡ್ಮಿಷನ್ ಆಯಿತು ಅಂದರೆ ಅವ್ರ ಫೀಸ್ ಭಾಳ ಕಡಿಮೆ ಇರ್ತದೆ, ಅರೌಂಡ್ 30,000 ಒಳಗೆ ಎಲ್ಲ ಫೀ ಸ್ಟ್ರಕ್ಚರ್ ಮುಗಿದೋಗ್ಬಿಡ್ತದೆ ಪರ್ ಇಯರಿಗೆ ನಾನು ಹೇಳ್ತಾ ಇರೋದು. ಸರಿ. ಅದೇ ನೀವು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್ಗೆ ಹೋದರೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅವ್ರದ್ದು ಒಂದು ವೇ ಆಫ್ ಟೀಚಿಂಗ್ ಕ್ವಾಲಿಟಿ ಆಗಲಿ, ಅದ್ರ ಮೇಲೆ ವೇರಿ ಆಗ್ತದೆ. ಅರೌಂಡ್ 1 ಲಕ್ಷದಿಂದ 2 lakhs ಬ್ರಾಕೆಟಲ್ಲಿ ಎವ್ರಿ ಇಯರ್ ಫೀಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪರ್ ಇಯರ್ ಇನ್ ಡೀಮ್ಡ್ ಯೂನಿವರ್ಸಿಟಿ. ಓಕೆ. ಸೊ ಈಗ ಒಂದು ಬ್ಯಾಚುಲರ್ ಡಿಗ್ರಿ ಮುಗೀತು ಅಂತ ಹೇಳಾದರೆ, ಸೊ ಏನು ಅವ್ರ ಜಾಬ್ ಅಪಾರ್ಚುನಿಟೀಸ್ ಸೀದಾ ಜಾಬಿಗೆ ಹೋಗ್ಬಿಡೋದ, ಅಥವಾ ಮಾಸ್ಟರ್ ಡಿಗ್ರಿಗೆ ಹೋಗ್ಬೋದಾ, ಅಥವಾ ರಿಸರ್ಚ್ ಮಾಡ್ತಾರಾ? ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಜಾಬ್ ಅಪಾರ್ಚುನಿಟೀಸ್ ಯಾವ ಟೈಪ್ ಇರುತ್ತೆ? ನಾನಿಲ್ಲಿ ಅದೇ ಅಶ್ಯೂರ್ ಮಾಡಬೇಕು ಅಂತ ಇದ್ದಿದ್ದು. ಓಕೆ. ಈಗ ಒಂದು ಫಾರ್ಮಸಿ ಡಿಗ್ರಿ ತಗೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡ್ತೀರಂದ್ರೆ, ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದಿದೆ. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂಡರ್ ಎವ್ರಿ ಡ್ರಗ್ ಜುರಿಸ್ಡಿಕ್ಷನಲ್ಲಿ ನೀವು ಫಾರ್ಮಸಿ ರಿಜಿಸ್ಟರ್ಡ್, ನಿಮ್ದು ಒಂದು ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂತೇಳಿ ನೀವು ಒಂದು ನೆಕ್ಸ್ಟ್ ಪ್ರೊಸೆಸಿಗೆ ಹೋಗ್ತೀರಿ. ಅಲ್ಲೇನಾಗ್ತದೆ, ನಿಮ್ಗೊಂದು ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂತೇಳಿ ನಿಮ್ಗೊಂದು ID ಕೊಡ್ತಾರೆ. ಸೊ ಇದು ನಾವು ನೆಕ್ಸ್ಟ್ ಮಾಡ್ತಾರೆ ಒಂದು B.Pharm ಡಿಗ್ರಿ ಆದಮೇಲೆ. ಆಮೇಲೆ B.Pharm ಆದಮೇಲೆ ಅಥವಾ ನೀವು ಒಂದು ಫಾರ್ಮಸಿ ಡಿಗ್ರಿ ತೊಗೊಂಡಾದ್ಮೇಲೆ ನಿಮ್ಗೆ ವೇರಿಯಸ್ ಜಾಬ್ ಅಪರ್ಚುನಿಟೀಸ್ ಇದೆ ಸರ್. ಈಗ ನಾವು ಅಕಾಡೆಮಿಕ್ಸಿಗೆ ಹೋಗ್ತಾರೆ ಅಂದರೆ, ಸೊ ಬೇಸಿಕಲಿ ಒಂದು ಮಾಸ್ಟರ್ ಡಿಗ್ರಿ ಮಾಡಿದರೆ ಅಕಾಡೆಮಿಕ್ಸಲ್ಲಿ ಒಂದು ಒಳ್ಳೆ ಸ್ಕೋಪ್ ಇದೆ ಸರ್. ಓಕೆ. ಆಮೇಲೆ ನೆಕ್ಸ್ಟ್ ನೀವು ಪ್ರೊಡಕ್ಷನ್ ಇಂಡಸ್ಟ್ರಿಗೆ ಹೋಗ್ತೀರಿ ಅಂದರೆ, ಇದು ವೇರಿಯಸ್ ಇಂಡಸ್ಟ್ರೀಸ್ ಇದೆ. ಈಗ ರೆಪ್ಯೂಟೆಡ್ ಇಂಡಸ್ಟ್ರೀಸ್ ಇದೆ ಸರ್ ನಮ್ಮಲ್ಲಿ. ಸಿಪ್ಲಾ ಇದೆ, ರ್ಯಾನ್ಬ್ಯಾಕ್ಸಿ ಇದೆ, ಬಯೋಕಾನ್ ರೆಡಿಸ್ ಇದೆ, ಬಯೋಕಾನ್ ಇದೆ. ಇವರಲ್ಲಿ ವೇರಿಯಸ್ ಹೈಯರ್ಕಿಯಲ್ಲಿ ನಿಮಗೆ ಜಾಬ್ಸ್ ಇದೆ. ಈಗ ನೀವು ಪ್ರೊಡಕ್ಷನ್ ಡ್ರಗ್ ಪ್ರೊಡಕ್ಷನಲ್ಲಿ ಹೋಗ್ತೀರಿ ಅಂದರೆ ಡ್ರಗ್ ಪ್ರೊಡಕ್ಷನಲ್ಲಿ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಇದೆ. ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಎವ್ರಿ ಡ್ರಗ್ಗಿಗೆ ಅದರದೇ ಆದ ಒಂದು ಕ್ವಾಲಿಟಿ ನೀವು ಮೇಂಟೈನ್ ಮಾಡಿ, ಎಲ್ಲದಕ್ಕೂ ಅದರದೇ ಆದ ಒಂದು ಗೌರ್ಮೆಂಟ್ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡೋದೆ. ಸೊ ಎವ್ರಿ ಕ್ವಾಲಿಟಿ ಆಗಲಿ, ಒಂದು ಎಫಿಕಸಿ ಆಗಲಿ, ಡ್ರಗ್ ಎಫಿಕಸಿ ಅಂದರೆ ಈ ಡ್ರಗ್ ಯಾವ ರೀತಿ ವರ್ಕ್ ಮಾಡ್ತದೆ ಬಾಡಿಯಲ್ಲಿ, ಎಷ್ಟು ಕ್ಲೀನಾಗಿ ವರ್ಕ್ ಮಾಡ್ತಾ ಇದೆ ಡ್ರಗ್. ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಫೀಲ್ಡ್ ಅಂತ ಬರ್ತದೆ, ಕ್ವಾಲಿಟಿ ಮಾಡುವ ಅದರೊಳಗಿದೆ. ಆಮೇಲೆ ನೀವು R&D ಅಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಹೊಸ ಡ್ರಗ್ ಮಾಲಿಕ್ಯೂಲ್ಸ್, ಹೊಸ ಆಕ್ಟಿವ್ ಇಂಗ್ರೀಡಿಯೆಂಟ್ಸನ್ನು ನೀವು ಇಂಟ್ರೆಸ್ಟ್ ಆಯಿತು ಅಂದರೆ ನೀವು R&D ಫೀಲ್ಡಿಗೆ ಹೋಗ್ಬೋದು. ಈಗ ಪ್ರೊಡಕ್ಷನ್ ಬೇಡ ಅಂದರೆ ನೀವು ಗೌರ್ಮೆಂಟ್ ಜಾಬ್ಸ್ ಬಂದಿರಂದರೆ, ಗೌರ್ಮೆಂಟಲ್ಲಿ ಎವ್ರಿ ಸ್ಟೇಟಿಗೆ ಅದರದೇ ಆದ ಒಂದು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಇದೆ ನಮ್ಮದೇ. ಸೊ ಅಲ್ಲಿ ವೇರಿಯಸ್ ಹೈಯರ್ಕಿಯಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಡ್ರಗ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ, ಅಲ್ಲಿ ನೀವು ಸೈಂಟಿಸ್ಟ್ ಆಗಿ ನೀವು ಅಲ್ಲಿ ವರ್ಕ್ ಮಾಡ್ಬೋದು. ಇಲ್ಲಾಂದ್ರೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್, ಡ್ರಗ್ ಇನ್ಸ್ಪೆಕ್ಟರ್. ಆದ್ರೆ ಅದಕ್ಕೆ ಆದ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಇರ್ತದೆ, ಆಮೇಲೆ ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಅಂತ ಇರ್ತದೆ. ಆ ರಿಕ್ವೈರ್ಮೆಂಟ್ ಅನ್ನು ನೀವು ಫುಲ್ಫಿಲ್ ಮಾಡಿ ಎಕ್ಸಾಮ್ ಪಾಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗ್ತದೆ. ಎಲ್ಲದು ಫೆಸಿಲಿಟಿ ಇರುವಂತ ಎಲ್ಲ ಗೌರ್ಮೆಂಟ್ ಜಾಬು ಸಿಗ್ತದೆ. ನಮ್ ಗೌರ್ಮೆಂಟ್ ಜಾಬ್ಸ್ ಬೇಡ ಅಂದ್ರೆ ನೀವು ಪ್ರೈವೇಟ್ ಬಿಸ್ನೆಸ್ ಮಾಡ್ತೀರಂದ್ರೆ ನೀವು ವೇರಿಯಸ್ ಬಿಸ್ನೆಸ್ ಮಾಡ್ಬೋದು. ಈಗ ಜನರಿಗೆ ಗೊತ್ತಿರೋ ಹಂಗೆ ಡ್ರಗ್ ಸ್ಟೋರ್ ಇಡ್ಬೋದು. ನೀವು ಒಂದು ಹೋಲ್ಸೇಲ್ ಅಥವಾ ಡಿಸ್ಟ್ರಿಬ್ಯೂಟರ್ಶಿಪ್ ನೀವು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಒಳ್ಳೆ ಕ್ಯಾಪಿಟಲ್, ನಿಮ್ಮ ಹತ್ರ ಒಳ್ಳೆ ಟೀಮ್ ಇದೆ ಅಂದ್ರೆ ನೀವು ಒಂದು ಇಂಡಸ್ಟ್ರಿ ಓಪನ್ ಮಾಡ್ಬೋದು. ಆ ರೀತಿ ವೇರಿಯಸ್ ಜಾಬ್ ಅಪರ್ಚುನಿಟೀಸ್ ಇದೆ. ಯಾರು ತಲೆ ಕೆಡಿಸ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಎಲ್ಲ ರೀತಿ ಒಂದು ಒಳ್ಳೆ ಕೋರ್ಸ್ ಆಪ್ಟ್ ಮಾಡಿರೋ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಎಂಡ್ ಆಫ್ ದ ಡೇ 100% ಬರ್ತದೆ. ಸೊ ಅಜಯ್, ಈಗ ಗರ್ಲ್ಸ್ ಬಾಯ್ಸ್ ರೇಷಿಯೋ ಹೇಗಿರುತ್ತೆ? ಎಲ್ಲ ಬಾಯ್ಸ್ ಓರಿಯೆಂಟೆಡ್ ಕೋರ್ಸ್ ಫಾರ್ಮಸಿ ಅಂತ ಅಂದ್ರೆ, ಅಥವಾ ಗರ್ಲ್ಸ್ ಬರ್ತಾರಾ ಹೇಗೆ? ಆ ರೀತಿ ಏನೂ ಇಲ್ಲ ಸರ್. ಗರ್ಲ್ಸ್ ಈಗ ಇಂಟ್ರೆಸ್ಟೆಡ್ ಇದ್ದಾರೆ ಸರ್, ಬಾಯ್ಸು ಇಂಟ್ರೆಸ್ಟೆಡ್ ಇದ್ದಾರೆ. ಮೇನ್ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬೇಕು. ಇಟ್ ನಾಟ್ ಲೈಕ್ ಈಗ ಫುಲ್ ಹಿಂಗೆ ಹಾರ್ಡ್ ಜಾಬ್ ಹಾಗೇನೂ ಇಲ್ಲ ಸರ್. ಬೇಸಿಕಲಿ ನಿಮ್ದು ಸ್ಕಿಲ್, ನಿಮ್ದು ಟೆಕ್ನಿಕ್ಸ್, ನಿಮ್ ಇಂಟ್ರೆಸ್ಟ್, ನಿಮ್ದು ಬ್ರೈನ್ ಯಾವ ರೀತಿ ನೀವು ಅದನ್ನ ಆಪ್ಟ್ ಮಾಡ್ತೀರಿ ಅದರ ಮೇಲೆ ಇರ್ತದೆ. ಸೊ ಬೇಸಿಕಲಿ ಎಲ್ಲರೂ ಜಾಯ್ನ್ ಆಗುವಂತ ಕೋರ್ಸ್, ನಾಟ್ ಬಾಯ್ಸಿಗಷ್ಟೇ ಇದು ಗರ್ಲ್ಸಿಗಷ್ಟೇ ಇದು ಅಂತ ಏನೂ ಇಲ್ಲ ಸರ್. ಎಲ್ಲರೂ ಜಾಯ್ನ್ ಆಗ್ಬೋದು. ಎಲ್ಲರೂ ಒಂದ್ಸಲಿ
ನೀವು ಒಂದ್ಸಲಿ ಫಾರ್ಮಸಿ ಜಾಯಿನ್ ಆದರೆ ಯು ವಿಲ್ ಫೀಲ್ ಬೆಟರ್. ಓಕೆ, ನಾವು ಒಂದು ಒಳ್ಳೆ ಪ್ರೊಫೆಷನ್ ಆಪ್ಟ್ ಮಾಡೀನಿ ಅನ್ನೋ ಗ್ಯಾರಂಟಿ ನನಗಂತೂ ಬಂದದ್ದು. ಈಗ ನಾನು ಅದೇ ನೆಕ್ಸ್ಟ್ ನಿನಗೆ ಅದೇ ಕೇಳೋನಿದ್ದೆ. ಈಗ ಆಫ್ಟರ್ ದಿಸ್ 6 ಇಯರ್ಸ್ ಆದಮೇಲೆ ಈ ಫೀಲ್ಡ್ನಲ್ಲಿ ಸೊ ಏನು ಅನಿಸ್ತಾರೆ? ಈಗ ನಿನ್ನ ಫ್ರೆಂಡ್ಸು ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಹೋದವ್ರು ಇದ್ದಾರೆ, ಫಾರೆಸ್ಟ್ರಿ ಅಂತ ಹೋದವ್ರು ಇದ್ದಾರೆ. ಸೊ ಬಟ್ ಈಗ ಈ ಫಾರ್ಮಸಿ ಫೀಲ್ಡಿಗೆ ಹೋದವರು ಭಾಳ ಕಡಿಮೆ ನನಗೆ ಗೊತ್ತಿರೋ ಪ್ರಕಾರ. ಈ ಫಾರ್ಮಸಿ ಫೀಲ್ಡಿಗೆ ಬಂದುಬಿಟ್ಟು ಸೊ ಏನು ನಿನ್ನ ಎಕ್ಸ್ಪೀರಿಯನ್ಸು? ಸೊ ಏನು ಹೇಳ್ತೀಯ? ಅದೇ ಮೊದಲೇ ಹೇಳ್ದಂಗೆ ಸರ್, ಫಾರ್ಮಸಿಯನ್ನು ಭಾಳ ಅಂಡರ್ ಡಾಗ್ ಫೀಲ್ಡ್ ಮಾಡಿದಾರನ್ನು ನನ್ನ ಒಂದು ವ್ಯೂಸ್. ಸರಿ. ಆದರೆ ಆ ರೀತಿ ಏನೂ ಇಲ್ಲ. ಫಾರ್ಮಸಿಯಲ್ಲೂ ಒಳ್ಳೆ ಪ್ರೊಫೆಷನ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದ್ದರೆ ಒಳ್ಳೆ ಯಾವುದೇ, ನಾ ಹೇಳೋದೇನು ಅಂದರೆ ನೀವು ಯಾವುದೇ ಪ್ರೊಫೆಷನಲ್ಲಿ ಇಂಟ್ರೆಸ್ಟಿಂದ ನೀವು ಕೆಲಸ ಮಾಡಿದರೆ, ಯಾವುದೇ ಪ್ರೊಫೆಷನ್ ನೀವು ಇಂಟ್ರೆಸ್ಟಿಂದ ನೀವು ಅದನ್ನು ಆಪ್ಟ್ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ಓಕೆ. ಹಾಗೆ ನಂದೇನಾಯ್ತು ಅಂದರೆ, ನಮ್ಮ ಡ್ಯಾಡಿ ಒಬ್ಬ ಫಾರ್ಮಸಿಸ್ಟ್. ಸರಿ. ಸೊ ಅವರಿಂದ ನನಗೆ ಒಂದು ಒಳ್ಳೆ ಇನ್ಪುಟ್ ಸಿಗ್ತೈತೆ. ನಾನು ಸಣ್ಣ ಇರ್ಬೇಕಾರಿಂದನೂ ನಾನು ಎಲ್ಲ ನೋಡ್ತಾ ಬಂದಿರೋದು. ಓಕೆ. ಅಂದರೆ ಈಗ ಜನ ಗೊತ್ತಿರ್ಬೋದು ಅಕ್ಷಯ್ ಮೆಡಿಕಲ್ಸ್ ಅಂತ ಹೇಳಿ. ಸರಿ. ಅದು ಅಲ್ಲಿ ನಮ್ಮ ಡ್ಯಾಡಿದದು. ಓಕೆ. ಸೊ ನಾ ಸಣ್ಣ ಇರ್ಬೇಕಾರಿಂದನೂ ನಾನು ಒಂದು ಮೆಡಿಸಿನ್ಸಿಗೆ ನೋಡ್ತಾನೆ ಬೆಳೆದೋದ್ರಿಂದ ಮತ್ತು ನಮ್ಮ ಡ್ಯಾಡಿ ಇನ್ಪುಟ್ ಆಗಿರೋದ್ರಿಂದ ನನಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸಿಕ್ಕಿತ್ತು ಫಾರ್ಮಸಿ. ಸೊ ನಾನು ಅದನ್ನು ಆಪ್ಟ್ ಮಾಡಿ ನಾನು ಅದರಲ್ಲೇ ನನ್ನ ಕರಿಯರ್ ಮಾಡ್ಕೊಳ್ಬೇಕಂತ ನಾನು ಡಿಸೈಡ್ ಮಾಡ್ಕೊಂಡಿರೋದು. ಸೊ ಆ ಲೆಕ್ಕದಲ್ಲಿ ಐ ಆಮ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್. ನಾನು ಸ್ಟೂಡೆಂಟ್ಸಿಗೆ ಹೇಳೋದು ಅದೇ, ಎವ್ರಿ ಫೀಲ್ಡಿಗಿಲ್ಲ ಅದರದೇ ಆದ ಒಂದು ಇಂಪಾರ್ಟೆನ್ಸ್ ಇದ್ದೇ ಇರ್ತದೆ. ಯಾವುದು ಫೀಲ್ಡು ಇದು ಕಡಿಮೆ, ನೀವು ಅದಕ್ಕೆ ಹೋದ್ರಷ್ಟೇ ಯು ವಿಲ್ ಸಕ್ಸೀಡ್ ಆಗ್ತೀರಿ, ನೀವು ಇದಕ್ಕೆ ಹೋದ್ರಷ್ಟೇ ಸಕ್ಸೀಡ್ ಆಗ್ತೀರಿ ಅಂತ ಏನೂ ಇಲ್ಲ. ನಿಮ್ದು ಇಂಟ್ರೆಸ್ಟ್ ಇರಬೇಕು, ನಿಮ್ಮದು ಫೀಲ್ಡಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅನ್ನೋ ನಿಮ್ಗೆ ಒಂದು ಏಮ್ ಇರಬೇಕು. ಹಂಗಿದ್ದಾಗ ಎವ್ರಿ ಫೀಲ್ಡ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಹೇಳೋದು ಅಂದರೆ. ಓಕೆ. ಸೊ ಅಜಯ್, ಐ ಹೋಪ್ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಡೌಟ್ ಅಷ್ಟು ಕ್ಲಿಯರ್ ಆಗಿದೆ ಅಬೌಟ್ ಫಾರ್ಮಸಿ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡಿನ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಇಂಟ್ರೆಸ್ಟ್ ಬೇಕು. ಸೊ ನಿಮ್ಗೆ ಇಂಟ್ರೆಸ್ಟ್ ಒಂದಿದೆ ಈ ಫಾರ್ಮಸಿ ಅಂತ ಹೇಳಿದ್ರೆ, ಸೊ ನಿಮಗೆ ಬೇಕಾದಷ್ಟು ಅಪಾರ್ಚುನಿಟೀಸ್ ಇದೆ ಅಂತ ನಮಗೆ ಡೀಟೇಲ್ ಆಗಿ ಫಾರ್ಮಸಿ ಬಗ್ಗೆ ಅಜಯ್ ತಿಳಿಸ್ಕೊಟ್ಟಿದ್ದಾನೆ. ಸೊ ನಮ್ಮ ಬೇರೆ ಬೇರೆ ಕರಿಯರ್ ಗೈಡೆನ್ಸ್ನ ವಿಡಿಯೋಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅದನ್ನ ನೀವು ನೋಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸೊ ಅದನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಅಜಯ್, ಸೊ ನಮ್ಮ ಶುಭದ ನಮ್ಮ ಕರಿಯರ್ ಗೈಡೆನ್ಸ್ನಲ್ಲಿ ಇಷ್ಟೊತ್ತು ನಮಗೆ ಮಾಹಿತಿ ನೀಡಿದ್ದಕ್ಕೆ ನನಗೆ ಹೃತ್ಪೂರ್ವಕವಾದಂಥ ಧನ್ಯವಾದನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕರಿಯರ್ ಜೊತೆಗೆ ನಿಮಗೆ ಭೇಟಿ ಆಗ್ತೇನೆ. ಬಾಯ್.